ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ಒಂದು ಪವಾಡ ಕ್ಷೇತ್ರ ಅಂತಲೇ ಹೆಸರಾಗಿರೋ ಪವಾಡನೇ ಸೃಷ್ಟಿ ಮಾಡೋ ಒಂದು ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡೋಗ್ತೀನಿ. ದೇವಿ ಯಾವ ಥರ ಇದೆ, ದೇವಸ್ಥಾನ ಹೆಂಗಿದೆ, ಮತ್ತು ಅಲ್ಲೆಲ್ಲ ಪೂಜೆಗಳು ಹೇಗೆ ಹೇಗೆ ನಡೆಯುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಫ್ರೆಂಡ್ಸ್, ಪೂಜೆ ಸಾಮಾನೆಲ್ಲ ನೀವು ಮನೆಯಿಂದ ತಂದರೂ ಓಕೆನೇ, ಇಲ್ಲಾಂದರೆ ಇಲ್ಲೂ ಬಸ್ ಸ್ಟಾಪಲ್ಲೇ ಪೂಜೆ ಸಾಮಾನೆಲ್ಲ ಸಿಗುತ್ತೆ. ಫ್ರೆಂಡ್ಸ್, ತುಮಕೂರು ಬಸ್ ಸ್ಟಾಪಿಂದ ಆಗಲವಾಡಿ ಬಸ್ ಹತ್ತಿದ್ರೆ ನಮಗೆ ಡೈರೆಕ್ಟ್ ಬಂದು ಆಗಲವಾಡಿಗೆ ಹಿಡಿತೀರಾ. ನೋಡಿ, ಇದೇ ದೇವಸ್ಥಾನ, ಕರಿಯಮ್ಮ ತಾಯಿ ದೇವಸ್ಥಾನ. ಆಗಲವಾಡಿ ಕರಿಯಮ್ಮ ಅಂತ ಕರೀತಾರೆ ಈ ದೇವಿನ. ತುಂಬ ಪವರ್ಫುಲ್ ದೇವಿ ಫ್ರೆಂಡ್ ಇದು ಎಲ್ಲ. ಏಕೆಂದರೆ ನಾನು ಸುಮ್ಮನೆ ಹೇಳ್ತಲ್ಲ, ಇದು ನನ್ನ ಸ್ವಂತ ಅನುಭವ. ನನ್ನ ಕೆಲಸ ಆಗಿದೆ ಅಲ್ಲಿ ಹೋದ್ಮೇಲೆ, ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಫ್ರೆಂಡ್ ಜೊತೆ ಬಂದಿದ್ದಾಗ ಒಂದು ಕೆಲಸ ಆಗಬೇಕು ಅಂತ ಕೇಳ್ಕೊಂಡು ಹೋಗಿದ್ದೆ. ಅದಾಗಿ 3 ತಿಂಗಳಲ್ಲಿ ನನ್ನ ಕೆಲಸ ಆಯಿತು. ಅದಕ್ಕೆ ನಾನು ಮತ್ತೆ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಪೂಜೆಗೋಸ್ಕರ. ಹಂಗೆ ಬಂದಿದ್ದೀನಲ್ಲ ಅಂತ ಒಂದು ವಿಡಿಯೋ ಮಾಡಿದೆ ನಿಮಗೆಲ್ಲ ತೋರ್ಸೋಕ್ಕೋಸ್ಕರ. ನೋಡಿ, ದೇವಸ್ಥಾನ ಚಿಕ್ಕದೇನೆ, ಆದರೆ ಒಳಗಡೆ ಇರೋ ದೇವಿ ಮಾತ್ರ ತುಂಬ ಪವರ್ಫುಲ್ಲು. ಮಂಗಳಾರತಿ ಆಗುತ್ತೆ, ನೋಡ್ಕೊಂಬನ್ನಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ಒಬ್ಬರೇ ಬರಲಿ ಇಬ್ಬರೇ ಬರಲಿ, ಒಬ್ಬೊಬ್ಬರು ಬಂದವ್ರಿಗೆಲ್ಲ ಮಂಗಳಾರತಿ ಮಾಡ್ತಾರೆ. ಅದೇ ಈ ದೇವಸ್ಥಾನದ ವಿಶೇಷ. ನೋಡಿ, ಮತ್ತೆ ಮಂಗಳಾರತಿ ಆಗ್ತಾಯಿದೆ. ನೋಡೋದಲ್ಲ ಫ್ರೆಂಡ್ಸ್, ಒಬ್ಬರಿಗೆ ಆಗಲಿ ಮಂಗಳಾರತಿ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಟ್ಲೆನೂ ಮಾಡಿಕೊಡ್ತಾರೆ. ಮತ್ತು ಭೂತಾಳಿ, ಮಕ್ಕಳಿಗೆ ಯಂತ್ರಗಳು ಇವೆಲ್ಲ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ತುಂಬ ಪವರ್ಫುಲ್ಲು ಅಂತ ಹೇಳ್ತಾರೆ. ಇದೆಲ್ಲ ಕಟ್ಲೆನೆಲ್ಲ ತಗೊಂಡೋಗಿ ಅಮಾವಾಸ್ಯೆ ದಿನ ಮನೆಗೆ ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಈ ದೇವಸ್ಥಾನದಲ್ಲಿ. ಭೂತಾಳಿ ಅಂತ ಕೊಡ್ತಾರೆ ಮಕ್ಕಳಿಗೆ ಕಟ್ಟೋದಕ್ಕೆ, ಮತ್ತು ದೊಡ್ಡವರು ಸಹ ಕಟ್ಕೋಬೋದು. ಯಂತ್ರಗಳ್ನೂ ಕೊಡ್ತಾರೆ, ಮತ್ತು ಕಡಲೆಕಾಯಿ ಕೊಡ್ತಾರೆ ಮನೇಲಿ ಕಟ್ಟಿ ಪೂಜೆ ಮಾಡೋದಕ್ಕೆ. ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ಒಂದು ತಗೊಳ್ತಾಯಿದ್ರು. ತುಂಬ ಒಳ್ಳೆ ಪವರ್ಫುಲ್ ದೇವಿ ಫ್ರೆಂಡ್ಸ್. ಅಂದರೆ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ದೇವಿ ಅಲಂಕಾರ ಎಲ್ಲ. ದೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡಿ ನೀವೇ. ಎಷ್ಟು ಹೂವಿಂದ ಅಲಂಕಾರ ಮಾಡಿದ್ದಾರೆ ನೋಡಿ. ತುಂಬ ಹೂವನೇ ಈ ದೇವಿಗೆ ತುಂಬ ಪ್ರೀತಿ ಅಂತೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಇಲ್ಲಿ ತಡೆ ಹೊಡೆಯೋ ಕಾರ್ಯಕ್ರಮನೂ ಮಾಡ್ತಾರೆ. ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ಮತ್ತು ಏನಾದರೂ ಮನೆಯಲ್ಲಿ ಸಮಸ್ಯೆ ಇದ್ದರೆ ಅವರಿಗೆ ಇಲ್ಲಿ ನೀರು ಹಾಕಿ ತಡೆ ಹೊಡಿತಾರೆ ಫ್ರೆಂಡ್ಸ್. ಅದೊಂದು ವಿಶೇಷ ಇಲ್ಲಿ. ಹಂಗಂದ್ರೆ ಈ ಥರ ಮಾಡಿಸ್ಕೊಂಡ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ಒಳ್ಳೆಯದಾಗುತ್ತೆ ಕೂಡ ಅಂತ ಎಲ್ಲ ಹೇಳ್ತಾರೆ. ತುಂಬ ಪವರ್ಫುಲ್ ದೇವರು ಫ್ರೆಂಡ್ಸ್. ಅಂದರೆ ಹೇಳೋಕ್ಕಾಗಲ್ಲ. ಜಾತ್ರೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನಕ್ಕೆ. ದೇವಿ ದೇವಸ್ಥಾನದಲ್ಲಿ ಜಾತ್ರೆ ಸಮಯದಲ್ಲಿ ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ. ಸೊ ಅವ್ರು ಬಂದವ್ರಿಗೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ದೇವ್ರ ಮೈ ಮೇಲೂ ಕೂಡ ಬರುತ್ತೆ. ಎಲ್ಲ ಫ್ರೆಂಡ್ಸ್, ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಮತ್ತು ದೇವಸ್ಥಾನ ಮುಂದೆ ದೊಡ್ಡದೊಂದು ಕೆರೆ ಇದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ. ನೀರೂ ಇದೆ ಅದರಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸುತ್ತಮುತ್ತ ಮುಂದೆ ಕೆರೆ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ದೇವಿ ದರ್ಶನ ಮಾಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಯಾರಾದರೂ ಬಂದಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಹಾಕಿರ್ತೀನಿ. ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ, ದರ್ಶನ ಮಾಡಿ. ನಿಮಗೂ ಎಲ್ಲ ಒಳ್ಳೆಯದಾಗಲಿ. ವಿಡಿಯೋ ಕೆಳಗಡೆ ಅಡ್ರೆಸ್ ಇರುತ್ತೆ, ಹೋಗಿ ದರ್ಶನ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಏನೇನು ವಿಶೇಷತೆ ಇದೆ, ಪೂಜೆ ಹೇಗೆ ನಡೆಯುತ್ತೆ, ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಆಗಲವಾಡಿ ಕರಿಯಮ್ಮ ತಾಯಿ ನಿಮಗೆಲ್ಲ ಒಳ್ಳೇದು ಮಾಡಲಿ, ಈ ವಿಡಿಯೋ ನೋಡಿದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.